ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ವಾಚ್ ಟವರ್ಗಳಿದಾವೆ ನೋಡಿ. ಆಗಿನ ಕಾಲದಲ್ಲಿ ಸೈನಿಕರು ಇಲ್ಲೆಲ್ಲ ನಿಂತ್ಕೊಂಡು ಮಡಿಕೇರಿಯಲ್ಲಿ ಮತ್ತೊಂದು ದಿನ. ಇವಾಗ ಟೈಮ್ ಬಂದು 8:27 ಆಗ್ತಿದೆ. ಇವಾಗ 7 ಗಂಟೆಲಿ ನೀವು ನೋಡ್ಬೇಕು. ಅಯ್ಯೋ ದೇವ್ರೆ, ಕಣ್ ಬಿಟ್ರೆ ಏನು ಕಾಣಿಸಲ್ಲ, ಪಕ್ಕದಲ್ಲಿರೋ ವಸ್ತುಗಳೇ ಕಾಣಿಸಲ್ಲ. ಯಾರ್ ಬೀಳ್ತಿದ್ದೆ ಗುರು. ಇಲ್ಲಿ ಸ್ಲಿಪ್ ಆಗುತ್ತೆ, ಸ್ವಲ್ಪ ಹುಷಾರಿರ್ಬೇಕು. ಸರಿಯಾಗಿ ದಬಾಕೊಂಡ್ಬಿಡ್ತಿದ್ದೆ. ಇವಾಗ ನಾವು ರಾಜಾ ಸೀಟ್ ಗಾರ್ಡನ್ ಅಲ್ಲಿ ಇದೀವಿ. ಇದು ಬಂದು ಮಡಿಕೇರಿ ಬಸ್ ಸ್ಟ್ಯಾಂಡ್ ಇಂದ ಏನಿಲ್ಲ ಅಂದ್ರೂ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೇನೆ ಇರೋದು. ಈ ಗಾರ್ಡನ್ ಎಂಟ್ರಿ ಟಿಕೆಟ್ ಬಂದು 20 ರೂಪಾಯಿ. ಈ ಮಡಿಕೇರಿಗೆ ನೀವೇನಾದ್ರೂ ಬರ್ಬೇಕು ಅಂತ ಅನ್ಕೊಂಡಿದ್ರೆ, ಈ ರೈನಿ ಸೀಸನ್ ಅಲ್ಲಿ ಎಸ್ಪೆಷಲಿ ನೀವೇನಾದ್ರೂ ಬಂದ್ರೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ನಿಂತೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. 10 ನಿಮಿಷದ ಹಿಂದೆ ಮಳೆ ಬರ್ತಿತ್ತು, ಇವಾಗ ಮಳೆ ನಿಂತೋಗಿದೆ ಸದ್ಯಕ್ಕೆ. ಇವಾಗ ಬಿಸಿಲಂತೂ ಬರೋದೇ ಇಲ್ಲ ಬಿಡಿ, ಬಿಸಿಲು ಬರಕ್ ಚಾನ್ಸ್ ಗಳೇ ಇಲ್ಲ. ಮತ್ತೆ ನಿಧಾನಕ್ಕೆ ಇವಾಗ ಫಾಗ್ ಕಟ್ತಿದೆ ನೋಡಿ. ಅಲ್ಲಿ ಮೇನ್ ವ್ಯೂ ಪಾಯಿಂಟ್ ಅಲ್ಲಿದೆ ನೋಡಿ. ಜನ ನಿಂತ್ಕೊಂಡು ನೋಡ್ತಾ ಇದಾರೆ, ಮತ್ತೆ ವಾಕಿಂಗ್ ಕೂಡ ಮಾಡ್ತಾ ಇದಾರೆ. ಈ ರಾಜ ಸೀಟ್ ಕಟ್ಟಿರೋ ಕಾರಣ ಏನಂದ್ರೆ, ರಾಜರು ತಮ್ಮ ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಅಂದ್ರೆ ಸನ್ಸೆಟ್ ಸನ್ರೈಸ್ ನ ನೋಡಿ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಕ್ಕೆ ಅಂತ ಈ ರಾಜ ಸೀಟ್ ನ ಕಟ್ಟಿದ್ರು. ಸುಮಾರು ಜನ ಈ ಕೂರ್ಗ್ನ ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ, ಕೂರ್ಗ್ ಅನ್ನೋದು ಮಡಿಕೇರಿಯಲ್ಲಿ ಒಂದು ಪ್ಲೇಸ್ ಅಂತ ಅನ್ಕೊಂಡಿದ್ದಾರೆ. ಹೇಳ್ಬೇಕು ಅಂದ್ರೆ, ಈ ಕೂರ್ಗ್ ಅನ್ನೋದು ಕೊಡಗು ಇದೆಯಲ್ಲ, ಕೊಡಗಿನ ಇಂಗ್ಲಿಷ್ ಅಲ್ಲಿ ಕೂರ್ಗ್ ಅಂತ ಕರೀತಾರೆ. ಅಷ್ಟೇನೆ ಟೂರಿಸ್ಟ್ ನ ಅಟ್ರಾಕ್ಟ್ ಮಾಡಕ್ಕೆ ಕೆಲವೊಂದು ಪ್ರಾಣಿಗಳ ಸ್ಟ್ಯಾಚುಗಳನ್ನ ಮಾಡಿದ್ದಾರೆ. ಇಲ್ಲಿ ಸಿಂಹ ಇದೆ, ನಿನ್ಗೆ ನ್ಯಾಯ ಅನ್ನಿಸ್ತಿದ್ಯಾ? ಮತ್ತೆ ಅಲ್ಲಿ ಜಿಂಕೆಗಳಿದಾವೆ. ಮತ್ತೆ ನನ್ನ ಹಿಂದ್ಗಡೆ ರೆಸ್ಟ್ ರೂಮ್ ಇದೆ, ಆ ರೆಸ್ಟ್ ರೂಮ್ ನ ಸಹ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ನವಿಲಿದೆ, ಅಲ್ಲಿ ಡೈನೋಸರಸ್, ವಾ ಒಂಟೆ. ಮತ್ತೆ ಅಲ್ಲಲ್ಲಿ ಕುತ್ಕೊಂಡು ವ್ಯೂವ್ನ ಎಂಜಾಯ್ ಮಾಡಕ್ಕೆ ಚೇರ್ ಗಳನ್ನ ಮಾಡಿದ್ದಾರೆ ನೋಡಿ. ಇಲ್ಲಿ ಸಾಲಾಗಿ ಚೇರ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಬಂದ್ರೆ ಅಲ್ಲಿ ಕೆಳಗ್ ಮಾಡಿದ್ದಾರೆ. ಮತ್ತೆ ಇದ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂದ್ರೆ, ಇದು ಮರ ಅನ್ಕೋಬೇಕು, ಆದ್ರೆ ಮರನೇ ಅಲ್ಲ. ಇದು ಮರನ ಅರ್ಧ ಕಟ್ ಮಾಡ್ಬಿಟ್ಟು ಅದನ್ನ ಒಂದು ಕುತ್ಕೊಳ್ಳೋ ತರ ಶೇಪ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮರನೇ ಅಲ್ಲ, ಅದು ಒಂಥರ ಚೆನ್ನಾಗ್ ಮಾಡಿದ್ದಾರೆ. ಇಲ್ಲಿ ಇದೆ ಗೇಂಡಮೃಗ. ಮತ್ತೆ ಅಲ್ಲಿ ನೋಡಿ ಆನೆ, ಸೇಮ್ ಆನೆ ತರಾನೇ ಇದೆ ಗುರು. ದೂರದಿಂದ ನೋಡ್ಬಿಟ್ರೆ ಆನೆನೆ ಅನ್ಕೋಬಿಡ್ಬೇಕು, ಭಯ ಪಡ್ಕೊಂಡು ಓಡೋಗ್ಬಿಡ್ಬೇಕು ಹಂಗೇನೆ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿಯಲ್ ಆನೆನ ತೋರಿಸ್ತೀನಿ ಬನ್ನಿ. ಹುಷಾರಾಗಿ ಹೋಗ್ಬೇಕು. ನೀರು ಎಲ್ಲ ಫುಲ್ಲು ಸ್ವಿಮ್ಮಿಂಗ್ ಫುಲ್ಲು, ಎಲ್ಲ ಆರೆಂಜ್ ಕಲರ್ ಸ್ವಿಮ್ಮಿಂಗ್ ಫುಲ್ ಆಗ್ಬಿಟ್ಟಿದೆ. ಇಲ್ಲಿಂದ ನೋಡಿ ಏನ್ ರಿಯಲ್ ಆಗಿ ಕಾಣಿಸುತ್ತೆ ಆನೆ. ನಿಜವಾಗ್ಲೂ ಆನೆ ಇದು ರಿಯಲ್ ಆನೆ ಅಂತ ಅನ್ಕೋಬಿಡ್ಬೇಕು. ಇದ್ರ ದಂತ ಎಲ್ಲ ನೋಡಿ ಕರೆಕ್ಟ್ ಆಗಿ ದಂತ ತರ ಇದೆ. ಇಲ್ಲಿಂದ ನೋಡಿ ಅಸಲಿ ವ್ಯೂ. ನಾವೀಗ ಇರುವಂತದ್ದೇ ಮಡಿಕೇರಿ ಕೋಟೆನಲ್ಲಿ ಇದೀವಿ. ಈ ಮಡಿಕೇರಿ ಕೋಟೆ ಬಂದು ರಾಜ ಸೀಟಿಂದ 1-2 ನಿಮಿಷ ನಡ್ಕೊ ಬಂದ್ಬಿಟ್ರೆ ಈ ಮಡಿಕೇರಿ ಕೋಟೆ ಸಿಗುತ್ತೆ ನಿಮ್ಗೆ. ಈ ಮಡಿಕೇರಿ ಕೋಟೆನ ಬಂದು ಮುದ್ದುರಾಜರು 17ನೇ ಶತಮಾನದಲ್ಲಿ ನಿರ್ಮಿಸ್ತಾರೆ. 1790ರಲ್ಲಿ ದೊಡ್ಡ ವೀರ ರಾಜೇಂದ್ರ ಅವರ ಕೈಗೆ ಈ ಕೋಟೆ ಹಿಡಿತ ಸಿಗುತ್ತೆ. ಈ ಕೋಟೆಯನ್ನು ಆಳಿದ ಪ್ರಮುಖ ರಾಜರು ದೊಡ್ಡ ವೀರ ರಾಜೇಂದ್ರ, ಅವರ ಸಂತತಿ ಸಹ ಆಳ್ಕೊಂಡ್ ಬರುತ್ತೆ ಈ ಕೋಟೆನ. ಇದು ಕಾಲಕ್ರಮೇಣ ಆಗ್ತಾ 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 ಟಿಪ್ಪು ಸುಲ್ತಾನ್ನ ಕೈವಶ ಆದ್ಮೇಲೆ ಈ ಕೋಟೆನ ಬಂದು ಕಲ್ಲಲ್ಲಿ ನಿರ್ಮಿಸ್ತಾರೆ. ಫಸ್ಟ್ ಮುದ್ದುರಾಜರು ಬಂದು ಮಣ್ಣಲ್ಲಿ ನಿರ್ಮಿಸಿರ್ತಾರೆ. ನನ್ನಿಂದ ನಿಮ್ಗೆ ಕಾಣಿಸ್ತಿರೋದು ಮಡಿಕೇರಿ ಕೋಟೆ ಒಳಗಿನ ಅರಮನೆ ನೋಡಿ. ಒಂದು ಅರಮನೆ ಬಂದು ಮೊದ್ಲಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಹ ಆಗಿತ್ತು, ಇವಾಗ ರೆನೋವೇಷನ್ ನಡೀತಿದೆ ಈ ಅರಮನೆ. ಹಾಗೆ ಈ ಕೋಟೆ ಟಿಪ್ಪು ಸುಲ್ತಾನ್ನ ಕೈ ಜಾರಿ ಬ್ರಿಟಿಷರ ಕೈವಶ ಆಗುತ್ತೆ. ಅವರ ಕೈವಶ ಆದ್ಮೇಲೆ ಇಲ್ಲಿ ಆ ಚರ್ಚ್ ನ ಮತ್ತೆ ಇಲ್ಲೊಂದು 2 ಆನೆ ಇದೆಯವಲ್ಲ, ಈ ಆನೆನ ನಿರ್ಮಿಸ್ತಾರೆ. ಆ ಚರ್ಚ್ ನಲ್ಲಿ ಇವಾಗ ರಾಜರ ಆಯುಧಗಳೇನಿದ್ವು, ರಾಜರ ಬಳಸ್ತಿದ್ದ ಚಾಕುಗಳು ಮತ್ತೆ ತಲವಾರ್ಗಳು ಎಲ್ಲದನ್ನ ಅಲ್ಲಿ ಇಕ್ಕಿ ಮ್ಯೂಸಿಯಂ ತರ ಮಾಡಿದ್ದಾರೆ. ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ವಾಚ್ ಟವರ್ ಗಳಿದಾವೆ ನೋಡಿ. ಆಗಿನ ಕಾಲದಲ್ಲಿ ಸೈನಿಕರು ಇಲ್ಲೆಲ್ಲ ನಿಂತ್ಕೊಂಡು ಅಲ್ಲೊಂದು ಚಿಕ್ಕ ಒಂದು ಹೋಲ್ ಮಾಡಿದ್ರೆ ಆ ಹೋಲಿಂದ ನೋಡ್ತಿದ್ರು ಅವರ ಒಂದು ಕೋಟೆಗೆ ಏನಾದ್ರು ತೊಂದರೆ ಆಗುತ್ತಾ ಅಥವಾ ಶತ್ರುಗಳು ಬಂದು ಅವ್ರ ಕೋಟೆನ ಸೆದೆ ಬಡಿತಾರ. ಇಲ್ಲಿಂದ ಹೋದ್ರೆ ನಮಗೆ ಒಂದು ದೇವಸ್ಥಾನ ಇದೆ ಗುರು, ಗಣಪತಿ ದೇವಸ್ಥಾನ. ಅಲ್ಲಿ ಕೆಳಗಿಂದ ಎಂಟ್ರಿ ಇದೆ, ಅಲ್ಲಿಂದ ಹೋಗೋಣ.